ಟಾಕ್ಸಿಕ್ ಟೀಮ್ ಬಿಟ್ಟಿರೋ ಎಲ್ಲ ಟೀಸರ್ಗಳು ಎ ರೇಟೆಡ್ ತರ ಇದೆ. ಟೀಸರ್ ಅಲ್ಲಿ ಕ್ಲಿಯರ್ ಆಗಿ ಮಕ್ಕಳು, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಮುತ್ತಜ್ಜ ಮುತ್ತಜ್ಜಿ ಎಲ್ಲರೂ ಈ ವಿಡಿಯೋದಿಂದ ದೂರ ಇರಿ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಒಂದು ಸಿನಿಮಾ ಹಿಟ್ ಆಗ್ಬೇಕಂದ್ರೆ ಆಡಿಯನ್ಸು ಥಿಯೇಟರ್ಗೆ ನುಗ್ಗಿ ಬರಬೇಕು. ಅದ್ರಲ್ಲೂ ಫ್ಯಾಮಿಲಿ ಆಡಿಯನ್ಸ್ ಬಂದ್ರೆ ಬ್ಲಾಕ್ ಬಸ್ಟರ್ ಆಗತ್ತೆ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಏನಾಗತ್ತೆ, ಕರ್ನಾಟಕದಲ್ಲಿ ಏನಾಗತ್ತೆ, ಅದ್ರಲ್ಲೂ ಬ್ಯಾಂಗ್ಳೂರ್ ಬಾಕ್ಸ್ ಆಫೀಸ್ ಅಲ್ಲಿ ಏನಾಗತ್ತೆ ಅಂತ ಕೆಲವು ಕನ್ನಡ, ತೆಲುಗು, ಹಿಂದಿ ಸಿನಿಮಾಗಳ ಎಕ್ಸಾಂಪಲ್ಸ್ ತಗೊಂಡು ಅನಾಲಿಸಿಸ್ ಮಾಡ್ತೀನಿ. ಟಾಕ್ಸಿಕ್ ಸಿನಿಮಾ ಏನಾಗ್ಬೋದು ಅಂತಾನು ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಫಸ್ಟ್ ಕನ್ನಡ ಸಿನಿಮಾಗಳಾದ ಮಿಸ್ಟರ್ ಅಂಡ್ ಮಿಸೆಸ್ ರಾಮಾಚಾರಿ, ರಾಜ್ಕುಮಾರ ಮತ್ತೆ ಕಾಟೇರನ ಅನಾಲಿಸಿಸ್ ಮಾಡೋಣ. ಯಶ್ ಅವ್ರನ್ನ ಸ್ಟಾರ್ ಇಂದ ಸೂಪರ್ ಸ್ಟಾರ್ ಮಾಡಿದ್ದು ಇದೇ ಮಿಸ್ಟರ್ ಅಂಡ್ ಮಿಸೆಸ್ ರಾಮಾಚಾರಿ ಸಿನಿಮಾ. 2014 ಡಿಸೆಂಬರ್ ಅಲ್ಲಿ ರಿಲೀಸ್ ಆದಾಗ ಫಸ್ಟ್ ಟೈಮ್ ನಾನು ಇದನ್ನ ತಿಪ್ಟೂರಲ್ಲಿ ನೋಡಿದಾಗ ಫ್ಯಾಮಿಲಿ ಆಡಿಯನ್ಸು ತುಂಬಿ ತುಳುಕ್ತಾ ಇದ್ರು. ಕೆಂಗೇರಿ ರಾಬಿನ್ ಥಿಯೇಟರ್ ಅಲ್ಲೇ ಹತ್ತತ್ರ 3 ತಿಂಗಳು ಓಡ್ತು. ಯಾಕೆಂದ್ರೆ ಅವಾಗಿನ್ನು ಮಲ್ಟಿಪ್ಲೆಕ್ಸ್ಗಳು ಅಷ್ಟೊಂದು ಇರ್ಲಿಲ್ಲ. ಆವಾಗ್ಲೂ ಫ್ಯಾಮಿಲಿ ಆಡಿಯನ್ಸ್ ಇದ್ರು. ಅಪ್ಪುದು ಹೈಯೆಸ್ಟ್ ಗ್ರಾಸರ್ ರಾಜ್ಕುಮಾರ ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು. ರಾಬಿನ್ ಥಿಯೇಟರ್ ಅಲ್ಲಿ ಹತ್ತತ್ರ 2.5 ತಿಂಗಳು ಓಡ್ತು. ಇಲ್ಲೂ ಫ್ಯಾಮಿಲಿ ಆಡಿಯನ್ಸ್ ನುಗ್ಗಿ ಬಂದಿದ್ರು. ದರ್ಶನ್ ಅವ್ರದ್ದು ಕಾಟೇರ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲೇ 100 ಕೋಟಿ ಕಲೆಕ್ಷನ್ ಮಾಡಿ ರೆಕಾರ್ಡ್ ಮಾಡಿತ್ತು. ರಾಬಿನ್ ಥಿಯೇಟರ್ ಅಲ್ಲಿ ಹತ್ತತ್ರ 1.25 ತಿಂಗಳು ಓಡಿತ್ತು. ಇದಕ್ಕೂ ರಿಪೀಟೆಡ್ ಫ್ಯಾಮಿಲಿ ಆಡಿಯನ್ಸ್ ಇದ್ರು. ಇವಾಗ ನಿಮ್ ಮೈಂಡ್ ಅಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಬಂದ್ರೆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದು ಅಂತ ಥಿಂಕ್ ಮಾಡ್ತಾ ಇರ್ತೀರಲ್ಲ, ಅದು ಅರ್ಧ ಸತ್ಯ. ಇನ್ನರ್ಧ ಸತ್ಯ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಎ ರೇಟೆಡ್ ಸಿನಿಮಾಗಳು ಕಿತ್ಕೊಂಡು ಓಡ್ತವೆ. ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಯಾರು ಈ ತರ ಬ್ರೇಕ್ ಡೌನ್ ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಟಗರು ಸಲಗ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸ್ ಇಲ್ಲ. ಬಟ್ BKT ಬ್ಯಾಂಗ್ಳೂರ್, ಕೋಲಾರ್, ತುಮಕೂರಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡಿದೆ. KGF ಚಾಪ್ಟರ್ 1 ತಗೊಳ್ಳಿ, ಒಳ್ಳೆ ಕಲೆಕ್ಷನ್ಸ್. ಬಟ್ ಫ್ಯಾಮಿಲಿ ಆಡಿಯನ್ಸ್ಗಿಂತ ರಿಪೀಟೆಡ್ ಆಡಿಯನ್ಸ್ ಜಾಸ್ತಿ ಇದ್ರು. ಅಂದ್ರೆ ನೋಡ್ದವ್ರೆ 2-3 ಸಲ ನೋಡಿದ್ದಾರೆ. ಅರ್ಜುನ್ ರೆಡ್ಡಿ ಬೆಂಗಳೂರಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡಿದೆ. ನಾನ್ ಥಿಯೇಟ್ರಲ್ಲಿ ನೋಡ್ಲಿಲ್ಲ, ನನ್ನ ಫ್ರೆಂಡು ಥಿಯೇಟ್ರಲ್ಲಿ ನೋಡಿ ಏನ್ ಸಿನಿಮಾ ಗುರು, ಫ್ಯಾಮಿಲಿ ಆಡಿಯನ್ಸೇ ಜಾಸ್ತಿ ಇದ್ರು ಅಂತಿದ್ದ. ಜ್ಞಾಪಕ ಇಟ್ಕೊಳ್ಳಿ, ಬ್ಯಾಂಗ್ಳೂರಲ್ಲಿ 70% ಜನ ಬೇರೆ ಸ್ಟೇಟ್ಸ್ ಅವ್ರು ಇದ್ದಾರೆ. ರಣಬೀರ್ ಕಪೂರ್ ಅವರು ಇತ್ತೀಚೆಗೆ ರಿಲೀಸ್ ಆಗಿರೋ ಅನಿಮಲ್ ತಗೊಳ್ಳಿ, ಬ್ಯಾಂಗ್ಳೂರಲ್ಲಿ ಹತ್ತತ್ರ 30-40 ಕೋಟಿ ಮಾಡಿದೆ. ಇಲ್ಲೂ ನಿಮ್ಗೆ ಫ್ಯಾಮಿಲಿ ಆಡಿಯನ್ಸ್ ಸಿಗ್ತಾರೆ. ಇವಾಗ 1000 crore ಕಲೆಕ್ಷನ್ ಮಾಡಿರೋ ಎಕ್ಸಾಂಪಲ್ಸ್ ತಗೊಳ್ಳೋಣ. ಬಾಹುಬಲಿ, ದಂಗಲ್, ಪುಷ್ಪ 2, ದುರಂಧರ್, ಜವಾನ್ ಇವೆಲ್ಲದಕ್ಕೂ ಫ್ಯಾಮಿಲಿ ಆಡಿಯನ್ಸ್ ಇದ್ದಿದ್ಕೆ 100+ crore ಕಲೆಕ್ಷನ್ ಮಾಡಿದ್ದು. ಜೊತೆಗೆ ಇದೆಲ್ಲ ಸಿನಿಮಾಗಳು ಓವರ್ಸೀಸ್ ಅಂದ್ರೆ ಔಟ್ಸೈಡ್ ಇಂಡಿಯಾದಲ್ಲೂ ಒಳ್ಳೆ ಕಲೆಕ್ಷನ್ ಮಾಡಿದೆ. ದಂಗಲ್ಲು RRRಗೆ ಇಂಡಿಯನ್ ಆಡಿಯನ್ಸ್ಗಿಂತ ಔಟ್ಸೈಡ್ ಇಂಡಿಯನ್ಸ್ಗೆ ಜಾಸ್ತಿ ಇಷ್ಟ ಆಗಿದ್ದು, ಅನ್ಎಕ್ಸ್ಪೆಕ್ಟೆಡ್ ಕಲೆಕ್ಷನ್ಸ್ ಬಂದಿದ್ದು. ಅದ್ರಲ್ಲೂ RRR ಬಗ್ಗೆ ಸ್ಟೀವನ್ ಸ್ಪಿಲ್ಬರ್ಗ್ಗೆ ಮಾತಾಡಿದ್ರು. ಸೊ ಇವಾಗ ಟಾಕ್ಸಿಕ್ ಒಂದು ಬಿಗ್ ರಿಸ್ಕ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಯಾಕೆಂದ್ರೆ ಟೀಸರ್ ಅಲ್ಲೇ ಹೇಳಿದಾರಲ್ಲ, ಫ್ಯಾಮಿಲಿ ಆಡಿಯನ್ಸು ದೂರ ಇರಿ ಅಂತ. ಮತ್ತೆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಟ್ಯಾಗ್ ಲೈನ್ ಬೇರೆ ಹಾಕಿದ್ದಾರೆ. ಸಿನಿಮಾ ತುಂಬಾ ತುಂಬಾ ಚೆನ್ನಾಗಿದ್ರೆ ಇಂಡಿಯಾದಲ್ಲಿ ಅರೌಂಡ್ 1000 crore ಮಾಡಿದ್ರೆ ಹೆಚ್ಚು. ಈ ಥಾಟ್ ನನಗ್ ಬಂದಿದೆ ಅಂದ್ರೆ ಯಶ್ ಅವ್ರಿಗೆ ಬಂದಿರಲ್ವಾ, 100% ಬಂದಿರತ್ತೆ. ಬಟ್ ಯಶ್ ಒಬ್ಬ ಕಿಲಾಡಿ ರೈಟರ್ ಅಂತ ವಿಡಿಯೋ ಮಾಡಿದ್ದೆ, ಬೇಕಾದ್ರೆ ಮೇಲ್ಗಡೆ ಬರೋ ವಿಡಿಯೋ ಲಿಂಕ್ ನ ಕ್ಲಿಕ್ ಮಾಡಿ ಗೊತ್ತಾಗತ್ತೆ. ಇವಾಗ KGF ಚಾಪ್ಟರ್ 2 1200 crore ಮಾಡಿದೆ ಅಂತ ಯೋಚನೆ ಬರುತ್ತೆ. ಆದ್ರೆ ಟಾಕ್ಸಿಕ್ ಇಂಡಿಯಾದಲ್ಲಿ 1000 crore ಮಾಡಿದ್ರೆ ವರ್ತಿಲ್ಲ. ಆದ್ರೆ ಟಾಕ್ಸಿಕ್ ಟೀಮು ಇದನ್ನ ವರ್ಲ್ಡ್ ಸಿನಿಮಾ ಅಂತ ಮಾಡಿರೋದು. ಓವರ್ಸೀಸ್ ಕಲೆಕ್ಷನ್ ನಲ್ಲೂ ಮಿನಿಮಮ್ 500+ crore ಕಲೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು. ಅದಕ್ಕೆ ಆಕ್ಷನ್ ಸೀಕ್ವೆನ್ಸ್ಗೆ ಹಾಲಿವುಡ್ ಟೆಕ್ನಿಷಿಯನ್ ಸಪೋರ್ಟ್ ತಗೊಂಡಿದ್ದಾರೆ. ಮತ್ತೆ ಟಾಕ್ಸಿಕ್ ಅಲ್ಲೂ ಹಾಲಿವುಡ್ ಅವ್ರು ಆಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ
ಟಾಕ್ಸಿಕ್ ಓವರ್ ಆಲ್ ಕಲೆಕ್ಷನ್ಸ್ ಎಷ್ಟು ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.